ವರ್ಷ ಪಾದಾರ್ಪಣವಾಗಿದೆ. ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಹೆಮ್ಮೆಯ ಸುಪುತ್ರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನಾನು. ಯಾಕಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ನಮ್ಮ ಪದ್ಮಾವತಿ ಮಾದಿಗ್ ಮೇಡಮ್ ಅವರು ತೀರಾ ಬಡತನದಲ್ಲಿ ಇದ್ದಂತಹ ಮೇಡಮ್ ಅವರು ಇವತ್ತು ಸಿವಿಲ್ ಜಡ್ಜ್ ಆಗಿ 2025-26ನೇ ಇಸ್ವಿಯಲ್ಲಿ ಇವತ್ತು ಸಿವಿಲ್ ಜಡ್ಜ್ ಆಗಿ ಆಯ್ಕೆಯಾಗಿದ್ದಾರೆ. ಪ್ರಸ್ತುತ ಇವರ ಊರು ದಾಂಡೇಲಿ. ನಿಜವಾಗ್ಲೂ ತುಂಬ ಖುಷಿ ಆಗ್ತದೆ. ಈ ಒಂದು ಹೆಂಜಾನೆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂದರೆ ತುಂಬ ಹೃದಯದ ಅವರಿಗೆ ಧನ್ಯವಾದನ ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಕಾರವಾರದ ಹೆಮ್ಮೆಯ ಪುತ್ರ ಆದಿತ್ಯ ವಿವೇಕಾನಂದ್ ಹೊಸಾಳಿಕರ್ ಸರ್ ಅವರು ಕೂಡ ಬಂದಿದ್ದಾರೆ. ಅವರು ಕೂಡ ಬಹಳ ಶ್ರಮಪಟ್ಟು ಇವತ್ತು 2025-26ನೇ ಸಾಲಿಯಲ್ಲಿ ಇವತ್ತು ಸಿವಿಲ್ ಜಡ್ಜಲ್ಲಿ ಪರೀಕ್ಷೆ ಕೂತ್ಕೊಂಡು ನಮ್ಮ ಕಾರವಾರಕ್ಕೆ ಹೆಮ್ಮೆಯನ್ನು ತಂದಿದ್ದಾರೆ. ಅವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಹೆಂಜಾನೆ ಅಭಿಮಾನಿ ಬಳಗದಿಂದ ಸ್ವಾಗತನ ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಇನ್ಸ್ಪೆಕ್ಟರ್ ನಿಮಗೆಲ್ಲ ಗೊತ್ತಿದೆ, ನಮ್ಮ ಗೌತಮ್ ಅರುಣ್ ಕುಮಾರ್ ಸಾಳುಂಕೆ. ನಿಜವಾಗ್ಲೂ ನಾವು ಪುಣ್ಯವಂತರು. ಯಾಕಂದರೆ ಇವ್ರ ಮನೆಯಲ್ಲಿ 2 ರಾಷ್ಟ್ರ ಪ್ರಶಸ್ತಿ ಕೂಡ ಬಂದಿದೆ. ತಂದೆಯವರಿಗೆ ಅರುಣ್ ಕುಮಾರ್ ಸರಿಗೂ ಬಂದಿದೆ, ಅದೇ ರೀತಿ ಮಗನಿಗೂ ಕೂಡ ರಾಷ್ಟ್ರ ಪ್ರಶಸ್ತಿ ಬಂದಿದೆ. ಇವರು ಗೋವಾದಲ್ಲಿ ಕಾಣ್ಕೋಣದಲ್ಲಿ ಇನ್ಸ್ಪೆಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಇವ್ರಿಗೂ ಕೂಡ ನಾನು ಸ್ವಾಗತ ಹೆಂಜಾನೆ ಅಭಿಮಾನಿ ಬಳಗದಿಂದ ಸ್ವಾಗತನ ಬಯಸ್ತಾ ಇದ್ದೇನೆ. ನಿಮಗೆಲ್ಲ ಗೊತ್ತಿದೆ ನಮ್ಮ ಜನಪ್ರಿಯ ಶಾಸಕರು ಹೇಳಿದ ಮಾತನ್ನ ತಪ್ಪುವುದಿಲ್ಲ ಅಂತ. ಈಗಾಗಲೇ ನೀವು ನೋಡಿದ್ರಿ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ನಾನು ಖಂಡಿತವಾಗ್ಲೂ ತೊಗೊಂಡು ಬರ್ತೇನೆ, ಆಸ್ಪತ್ರೆ ತರಲಿಲ್ಲ ಆದರೆ ನಾನು ರಾಜೀನಾಮೆಯನ್ನು ನೀಡ್ತೇನೆ ಅಂತ ಖಂಡಿತವಾಗಿ ಪತ್ರಿಕಾಗೋಷ್ಠಿಯನ್ನು ಮಾಡಿದಂಥ ಧೀಮಂತ ನಾಯಕರೀಗ ನಮ್ಮ ಕರೆಗೆ ಹೋಗೊಟ್ಟು ಬಂದಿದ್ದಾರೆ. ನಾವು ಫೋನ್ ಮಾಡಿದ್ವಿ ಸಾಹೇಬರಿಗೆ, ಸರ್ ಹೆಂಜಾನೆಗೆ ಅಭಿಮಾನಿ ಬಳಗದಿಂದ ನಿಮ್ಗೆ ಕರಿತಾ ಇದ್ವಿ, ನಾ ಖಂಡಿತವಾಗ್ಲೂ ಬರ್ತೇನೆ ಅಂತ ಹೇಳ್ಕೊಂಡು ಪ್ರೀತಿಯಿಂದ ಹೇಳಿದ್ರು. ಶಾಸಕರು ಬಂದಿದ್ದಾರೆ. ಅವ್ರಿಗೂ ಕೂಡ ನಾವು ಹೆಂಜಾನೆ ಅಭಿಮಾನಿ ಬಳಗ ಪರವಾಗಿ ಹಾರ್ದಿಕ ಅಭಿನಂದನೆ ಸಲ್ಲಿಸ್ತೇನೆ. ಜೋರಾಗಿ ಚಪ್ಪಾಳೆ ತಕ್ಕಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಹೆಮ್ಮೆಯ ಸುಪುತ್ರಿ ಆದಂಥ ಪದ್ಮಾವತಿ ಮಾದಿಗ್ ಮೇಡಮ್ ಅವರು ನ್ಯಾಯಾಧೀಶರು, ಗೌರವಾನ್ವಿತ ನ್ಯಾಯಾಧೀಶರು, ಅವರು ಕೂಡ ನಮ್ಮ ಹೆಂಜಾನೆ ವೇದಿಕೆ ಮೇಲೆ ಬರಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕಾರವಾರದ ಸುಪುತ್ರ ಆದಿತ್ಯ ಹೊಸಾಳಿಕರ್, ಗೌರವಾನ್ವಿತ ನ್ಯಾಯಾಧೀಶರು, ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕಾರವಾರದ ಇನ್ನೋರ್ವ ಸುಪುತ್ರ ಶ್ರೀ ಗೌತಮ್ ಸಾಳುಂಕೆ ಸರ್, ಅವರು ಕೂಡ ರಾಷ್ಟ್ರಪತಿ ವಿಜೇತರು, ಅವರು ಕೂಡ ನಮ್ಮ ಈ ಹೆಂಜಾನೆ ವೇದಿಕೆ ಮೇಲೆ ಬರಬೇಕು. ಅಭಿಮಾನ ಅನ್ನೋದೇ ಈ ಕುಟುಂಬದ ಹೆಮ್ಮೆ ಮತ್ತು ಇದು ಕುಟುಂಬವನ್ನು ಬೆಳೆಸುವ ಒಂದು ಶಕ್ತಿ. ಆದ್ದರಿಂದ ನಾನು ತಮ್ಮೆಲ್ಲರಿಗೂ ಬಹಳ ಹೆಂಜಾನಾಯಕ ಪರಿವಾರದ ಪರವಾಗಿ ತಮ್ಮೆಲ್ಲರಿಗೂ ಬಹಳ ಋಣಿಯಾಗಿದೆ. ಕಾರವಾರದ ವೀರಪುರುಷ, ಹೆಮ್ಮೆಯ ಮಣ್ಣಿನ ಮಗ ಅಂತ ಹೇಳಬಹುದು. ನಮ್ಮ ಎಲ್ಲರ ಪ್ರೀತಿಯ ಹೆಂಜಾನಾಯ್ಕ ಅವರ ಜನ್ಮದಿನ. ಶ್ರೀ ಹೆಂಜಾನಾಯ್ಕ ಅವರನ್ನ ಚಕ್ಮಕ್ ಜಂಗ್ ಬಹದ್ದೂರ್, ವೀರ್ ಬಹದ್ದೂರ್ ಅಂತ ಟೈಟಲ್ ನೀಡಿ ಒಂದು ಬಿರುದನ್ನು ನೀಡಿ ಗೌರವಾನ್ವಿಸಿದ್ದರು. ಅಂಥವರ ಒಂದು ಜನ್ಮದಿನಕ್ಕೆ ನಾನು ಇಲ್ಲಿ ಅತಿಥಿಯನ್ನಾಗಿ ನನ್ನನ್ನು ಬರಮಾಡಿಕೊಂಡಿರುವುದು ನನ್ನ ಸೌಭಾಗ್ಯವೇ ಸರಿ ಅಂತ ಹೇಳ್ತಾ ಇದ್ದೇನೆ. ನಂದೆಲ್ಲ ಇಂಟರ್ವ್ಯೂ ತಗೊಂಡ್ರು ಆ್ಯಂಡ್ ಅವತ್ತೇ ಹೇಳಿದ್ರು ಅವರು, ನಾವು ಒಂದು ಕಾರ್ಯಕ್ರಮ ಮಾಡ್ತೀವಿ, ನೀವು ಬರಲೇಬೇಕು, ಖಂಡಿತ ಬರಲೇಬೇಕು ಅಂತ. ಕಂಟಿನ್ಯೂ ಟಚಲ್ಲಿದ್ದರು ಅವರು, ಅಪ್ಡೇಟ್ ತೊಗೊಳ್ತಾ ಇದ್ರು, ಶೆಡ್ಯೂಲ್ ಫಿಕ್ಸ್ ಮಾಡ್ಕೊಳ್ಬೇಡ್ರಿ ಎಲ್ಲೂ, ನೀವು ಬರಲೇಬೇಕು, ಖಂಡಿತ ಬರಲೇಬೇಕು, ದೊಡ್ಡದಾಗಿ ಪ್ರೋಗ್ರಾಮ್ ಮಾಡ್ತೀವಿ ಅಂತ. ನಾನು ದಾಂಡೇಲಿದ್ದೂ ಇಲ್ಲಿ ಇಷ್ಟು ದೊಡ್ಡ ಪ್ರೋಗ್ರಾಮ್ ಕಂಡಕ್ಟ್ ಮಾಡಿ ನನ್ನನ್ನು ಅಲ್ಲಿಂದ ಆಹ್ವಾನಿಸ್ಕೊಂಡ್ರು. ತುಂಬ ಒಳ್ಳೆ ಕಾರ್ಯಕ್ರಮ ಸರ್. ನನ್ನನ್ನು ಅಲ್ಲಿಂದ ಇಲ್ಲಿ ಬರಮಾಡಿಕೊಂಡು ನನ್ನನ್ನು गौरविसिದ್ದಕ್ಕೆ ತುಂಬಾ ಧನ್ಯವಾದಗಳು. अधिवेशन दिवपा खातीर हो जो इन्स्पिरेशनचो कार्यक्रम केला, हेच निमित्त हांव रघु नायक आनी ताचे टिमीचे खूब अभिनंदन करता. आनी पोलीस डिपार्टमेंटान रिकॉर्ड क्लीन दवरून घेवन राष्ट्रपती पदक घेवप हें सोंपें न्ही. आनी हे घेवचे खातीर हांगा सगळे स्टुडंट्स आसात. एकूच सांगपाक सोदता की फॅमिली इज इम्पॉर्टंट. म्हजी बायल आसा, म्हजी चली आसा, आई आनी म्हजे बाबा बी आसा. सो प्रत्येक हेतू भितर वायट हेतू भितर फॅमिलीचो सपोर्ट हो इम्पॉर्टंट. सो तुमी बीन आपल्या सब जो यहाँ पर बच्चे लोग हैं अपने परिवार से अच्छा संबंध रखना है, क्योंकि वही जो लोग हैं आपको सपोर्ट करते हैं. आपके जब कोई खुशी का दिन होता है तभी सब मोहल्ले वाले आपके साथ रहते हैं, लेकिन जब कोई दुख का रहता है, व्हेन यू वांट समवन, दिस द ओनली फैमिली विल स्टैंड अगेंस्ट विथ यू.
सो तुम्ही सगळे भुरगे आसा आणि ही तुमची जी वय आसा हे कितें तरी करून दाखोवपाचें आसा. सो बी फोकस आणि कितें तरी आपल्या आयुश्यान आयला म्हणटकीर कितें तरी बरें करून दाखोवचें आणि लोकां खातीर कितें तरी बरें करचें. ते सांगून हांव म्हजे 2 शब्द सोंपयता. ಥ್ಯಾಂಕ್ ಯು. ನನ್ನ ತಂಗಿ ನ್ಯಾಯಾಧೀಶರಾಗಿ ಆಯ್ಕೆಯಾಗಿದ್ದೆವು. ನನಗೆ ಹಾಗೂ ನಮ್ಮ ಕುಟುಂಬಕ್ಕೆ ತುಂಬ ಸಂತೋಷವಾಗಿದೆ. ಯಾಕಂದರೆ ನಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅವಳು ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟಿದ್ದಾಳೆ. ಜನಸಾಮಾನ್ಯರಿಗೆ ಆಗುವ ಪರಿಸ್ಥಿತಿಗಳನ್ನು ಎದುರಿಸಿ ಅವೆಲ್ಲವನ್ನು ಮೆಟ್ಟು ನಿಂತು ಅವಳೊಂದು ಸಣ್ಣ ಸಾಧನೆ ಮಾಡಿದ್ದಾಳೆ. ನಮ್ಮ ಪ್ರಕಾರ ಇನ್ನೂ ಅವಳು ಮುಂದಕ್ಕೆ ಹೋಗಲಿ ಅಂತ ಆಶಿಸ್ತೇನೆ. ಎಲ್ಲರಿಗೂ ಧನ್ಯವಾದ. जाताला एक तासभर जाताला म्हणलं मान घेता. ಗುರು ಹಿರಿಯರ ಮಾರ್ಗದರ್ಶನ ತಗೊಳ್ಳಿ, ಎಲ್ಲ ಒಳ್ಳೆ ಭವಿಷ್ಯ ರೂಪಿಸ್ಕೊಳ್ಳಿ, ಒಳ್ಳೆ ನಿರ್ಧಾರ ತಗೊಳ್ಳಿ, ದೊಡ್ಡ ದೊಡ್ಡ ಕನಸು ಕಾಣಿ. ಚಿಕ್ಕ ಕನಸು ಕಾಣಿದರೆ ಏನೂ ಸಾಧ್ಯ ಇಲ್ಲ. ಯಾವಾಗಲೂ ದೊಡ್ಡ ಕನಸು ಕಾಣಬೇಕು. ದೊಡ್ಡ ಕನಸು ಕಂಡ್ರೆ ಮಾತ್ರ ನಾವು ಅಲ್ಲಿವರೆಗೂ ಹೋಗಿ ಮುಟ್ಲಿಕ್ಕೆ ಸಾಧ್ಯ. ಕನಸು ಕಾಣೋದಷ್ಟೇ ಅಲ್ಲ, ಅದಕ್ಕೆ ಪರಿಶ್ರಮನೂ ಬೇಕು, ಶ್ರದ್ಧೆನೂ ಬೇಕು, ಎಲ್ಲವೂ ಬೇಕು. ಫೇಲ್ಯೂರ್ ಇಲ್ಲದೆ ಸಕ್ಸಸ್ ಸಿಗೋದೇ ಇಲ್ಲ ಅಂತ ನಾನು ಹೇಳ್ತೇನೆ. ಯಾಕಂದರೆ ಒಂದೇ ಸಲ ಯಾರಿಗೂ ಸಕ್ಸಸ್ ಸಿಗೋದಿಲ್ಲ ಅಂತ ಹೇಳ್ತೇನೆ ನಾನು. ಹಾಗಾಗಿ ನೀವು ಯಶಸ್ಸು ಬೇಕಂದರೆ ಫೇಲ್ಯೂರನ್ನು ಆಕ್ಸೆಪ್ಟ್ ಮಾಡಿಕೊಳ್ಳೋ ಅಂಥ ಮನಸ್ಥಿತಿ ನಿಮ್ಮಲ್ಲಿ ಇರಬೇಕು. ನನ್ನ ಮೂಲ ಪ್ರೇರಣೆ ನನ್ನ ತಂದೆ ತಾಯಿ, ನನ್ನ ಅಣ್ಣ ತಮ್ಮಂದರು, ನನ್ನ ಕುಟುಂಬ. ಅವರಿಲ್ಲದೆ ನಾನು ಇಲ್ಲಿ ಬರಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಕಾರವಾರದ ಸುಪುತ್ರ, ನಮ್ಮ ಹೆಮ್ಮೆಯ ಸುಪುತ್ರ ಆದಿತ್ಯ ಹೊಸಾಳಿಕರ್ ಸರ್ ಅವರು ನ್ಯಾಯಾಧೀಶರು. ಈಗ ನಮ್ಮ ಹೆಂಜಾನಾಯಕರ ಪರವಾಗಿ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ. ದಿನ ವಿದ್ಯಾರ್ಥಿನಿ ಅವರನ್ನು ಹಾರ ಹಾಕಿ ಸನ್ಮಾನಿಸ್ತಾ ಇದ್ದಾರೆ. ಅವರಿಗೆ ಹಾಕಿದ್ದಾರೆ. ವಿದ್ಯಾರ್ಥಿಗಳಿಗೆ ಹೇಳುವುದೇನೆಂದರೆ, ಯಾವತ್ತೂ ನಿಮ್ಮ ತಂದೆ ತಾಯಿ ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದ ಯಾವತ್ತೂ ಪಡ್ಕೊಳ್ಳಿ. ಪರಿಶ್ರಮ ಮಾಡಿರಿ, ಗುರಿ ಇಟ್ಕೊಳ್ಳಿ. ಗುರಿ ಇಟ್ಕೊಂಡು ಆ ಗುರಿ ಹತ್ರ ಮುಟ್ಲಿಕ್ಕೆ ಪರಿಶ್ರಮ ಮಾಡಿರಿ. ಪರಿಶ್ರಮಕ್ಕೆ ಯಾವುದೇ ಪರ್ಯಾಯ ಇಲ್ಲ. ಗುರಿ ಮುಟ್ಟೋ ತನಕ ಪರಿಶ್ರಮ ಮಾಡ್ತಾ ಇರಿ. ಭವಿಷ್ಯ ಒಳ್ಳೆಯದಾಗಲಿ. ಥ್ಯಾಂಕ್ ಯು.